ಅತಿಥಿಗಳ ಮನರಂಜಿಸಲು ಮನರಂಜನಾ ಕಾರ್ಯಕ್ರಮ ಆಯೋಜಿಸಬೇಕು. ವಾವ್ ಅನ್ನೋ ತರ ಯಾರ್ಯಾರು ಬರ್ತಾರ ಅನ್ಕೊಂಡೆ ಇವ್ರು ಬಂದ್ಮೇಲೆ ವ್ಯಾಥೋ ಅನ್ನೋ ತರ ಆಗ್ಬಿಡ್ತು. 5 ಜನ ನೆಂಟ್ರು ಬಂದ್ರು, ತಿಂದ್ರು ತಿಂದ ಮೇಲೂ ತಿಂದಾಕು ಅವ್ರಿಗೆ ಇಷ್ಟ ಇರ್ಬೇಕಾರೆ ತಂದಾಕ ಅವರು ನಾವು ನಮಗೆ ಇಷ್ಟ ಇರಬೇಡ. ಅಲ್ಲ ಏನ್ ಮಾತಾಡ್ಬೇಕು ಅಂತ ಮಾತಾಡ್ತಾ ಇದ್ಯಾ ಗಿಲ್ಲಿ ನೀನು? ಸರ್ ಹೇಳಿದ್ದು ಒಳ್ಳೆ ಮೂಮೆಂಟ್ ಕಾಲ್ ಮಾಡ್ತಾ ಇದ್ಯಾ? ಎಲ್ಲದಕ್ಕೂ ಒಂದು ತಾಳ್ಮೆ ಐತೆ ಗಿಲ್ಲಿ, ಇರಿಟೇಟ್ ಮಾಡ್ತಾ ಇದ್ಯಾ ತುಂಬಾ. ಮನ್ಸು ಜಾತಿ ಸೇರಿದವ್ರು ಒಂದ್ಸತಿ ಹೇಳಿದ್ರೆ ಅರ್ಥ ಮಾಡ್ಕೊಬೇಕಲ್ಲ. ಬಿಗ್ ಬಾಸ್ ಇಂದು ರಾತ್ರಿ 9:30ಕ್ಕೆ. ಎಲ್ರು ಕೂಡ ಪ್ರೊಮೋ ನೋಡಿದ್ರಿ ಅನ್ಸುತ್ತೆ. ಎಲ್ಲ ನನ್ನ ಅನ್ನದಾತ್ರಿಗೆ ನಮಸ್ಕರಿಸ್ತಾ, ನಿನ್ನೆ ಬರ್ಲಿಕ್ಕೆ ಆಗ್ಲಿಲ್ಲ, ಸಾರಿ. ನಿನ್ನೆ ಒಂದೇ ಒಂದು ಕಂಟೆಂಟ್ ಕೊಡ್ಲಿಕ್ಕೆ ಆಗ್ಲಿಲ್ಲ. ಕೆಲವರೆಲ್ಲ ಮೆಸೇಜ್ ಮಾಡಿದ್ರಿ, ಸರ್ ಲೈವ್ ಬರ್ತೀರಾ ಅಂತನ. ಬಟ್ ಶೂಟಿಂಗ್ ಹೋಗಿದ್ ಸಲುವಾಗಿ ನಾನು ನಿಮ್ಗೆ ಮೊನ್ನೆ ನೈಟೇ ಹೇಳಿದ್ದೆ ನಾನು ಲೈವ್ ಬಂದಾಗ್ಲೇನೆ, ಇಲ್ಲ ಈ ತರ ಇದೆ, ಸೊ ನಾನು ಹಿಂಗೆ ಬರ್ಲಿಕ್ಕೆ ಆಗೋದಿಲ್ಲ, ಹಿಂಗೆ ಶೂಟಿಂಗ್ ಹೋಗ್ತಾ ಇರೋ ಸಲುವಾಗಿ ಅಕಸ್ಮಾತ್ ಅಲ್ಲೇ ಏನಾದ್ರೂ ಅಂತ ಸಮಯಾವಕಾಶಗಳು ಕಾಲಾವಕಾಶಗಳು ಸಿಕ್ಕಿದ್ರೆ ಖಂಡಿತವಾಗಿ ನಾನು ಅಲ್ಲೇ ಬರುವಂತ ಪ್ರಯತ್ನ ಮಾಡ್ತೀನಿ ಅಂತ ಹೇಳಿದ್ದೆ ನಾನು. ಸೊ ಹೇಳಿದ್ದೆ, ಆದ್ರೆ ಅಲ್ಲಿನ ಸಿಚುವೇಶನ್ ಒಂಥರ ಕ್ರಿಟಿಕಲ್ ಇತ್ತು. ಯಾಕೆ ಕ್ರಿಟಿಕಲ್ ಇತ್ತು ಅಂತಂದ್ರೆ, ನಾವು ಅಂದ್ರೆ ಎಲ್ಲಿ ಚನ್ನರಾಯಪಟ್ಟಣ, ಹುಲಿಯೂರು ದುರ್ಗ ಚನ್ನರಾಯಪಟ್ಟಣ ಇದೆಯಲ್ಲ, ಅಲ್ಲಿ ನಾನು ಹೋಗಿದ್ದಿದ್ದು ಶೂಟಿಂಗ್ಗೆ. ಚನ್ನರಾಯಪಟ್ಟಣ ಹತ್ರ ಉಜ್ನಿ ಅಂತ ಒಂದು ಗ್ರಾಮ ಬರುತ್ತೆ, ಚೌಡೇಶ್ವರಿ ದೇವಿ ಇದೆಯಲ್ಲ ಅಲ್ಲಿಗೆ. ಸೊ ಅಲ್ಲಿಗೆ ಹೋದಾಗ ಅಂದ್ರೆ ಬಹಳ ಒಂಥರ ಶೂಟಿಂಗು ಅಂತ ಅನ್ನೋದು ತುಂಬಾ ಫಾಸ್ಟ್ ಆಗಾಯ್ತು. ಆಕ್ಚುಲಿ ನಾನು ಇವತ್ತು ಈವ್ನಿಂಗ್ ಬರ್ಬೇಕಾಗಿತ್ತು, ಶೂಟಿಂಗ್ ಮುಗಿಸ್ಕೊಂಡು ಇವತ್ತು ಈವ್ನಿಂಗ್ ಬರ್ಬೇಕಾಗಿತ್ತು. ಫಸ್ಟೇ ಅವ್ರ ಶೆಡ್ಯೂಲ್ ಹೇಳಿದ್ದು ಕೂಡ ಅದನ್ನೇನೆ, ಸರ್ ಇಲ್ಲಿಂದನ ನಾವು ಸೋಮವಾರ ನೈಟ್ ಬಿಟ್ಟಿದೀವಿ ಅಂತಂದ್ರೆ ಮತ್ತೆ ಮಂಗಳವಾರ ಎಲ್ಲ ಶೂಟಿಂಗ್ ಇರುತ್ತೆ, ಬುಧವಾರ ಮಧ್ಯಾಹ್ನ ಅಥವಾ ಸಾಯಂಕಾಲದೊಳಗಡೆಗೆ ನಾವು ಈ ಕಡೆಗೆ ಬರುವಂತದ್ದು ಸರ್ ಬ್ಯಾಂಗ್ಳೂರ್ಗೆ ಅಂತ ಹೇಳಿದ್ರು. ನಾನು ಖಂಡಿತ ಅಂತಂದು ಅಂದ್ರೆ ಹೇಳಿದ್ದೆ. ಬಟ್ ನಿನ್ನೆ ಕೆಲ್ಸಗಳು ಬಹಳ ಚೆನ್ನಾಗಾಯ್ತು, ಮತ್ತೆ ಬ್ಯುಸಿ ಶೆಡ್ಯೂಲ್ ಆಗಿದ್ರಿಂದ ನಾನು ಬೆಳಗ್ಗೆ ಆಗ್ಲಿ ಪ್ರೊಮೋದ ಅಪ್ಡೇಟ್ಸ್ ಆಗ್ಲಿ ಅಥವಾ ಏನ್ ಲೈವ್ ಬರುವಂತದ್ದಾಗ್ಲಿ, ನಿನ್ನೆ ನೈಟ್ ನಾನು ಬಂದೆ ಬೆಂಗಳೂರಿಗೆ. ನಿನ್ನೆ ನೈಟ್ ಅಲ್ಲಿ ಬಸ್ನಲ್ಲಿ ಬರ್ಬೇಕಾದ್ರೆ ಆಗ್ಲಿಲ್ಲ, ತುಂಬಾ ರಿಸ್ಕಿ ಅಂದ್ರೆ ಅನ್ಕಂಫರ್ಟಬಲ್ ಫೀಲ್ ಆಯ್ತು. ಸೊ ಅನ್ಕಂಫರ್ಟಬಲ್ ಫೀಲ್ ಆದಾಗ ನಾನ್ ನಿಮ್ ಜೊತೆ ಪ್ರಾಮಾಣಿಕವಾಗಿ ಮಾತಾಡೋದಿಲ್ಲ, ಒಂದು ಕಡೆಗೆ ಡಲ್ ಆಗೋಗ್ಬಿಡುತ್ತೆ, ಅನ್ಕಂಫರ್ಟಬಲ್ನೆಸ್ ಆಯ್ತು ಅಂದ್ರೆ. ಸೊ ಹಾಗಾಗಿ ನಾನು ನಿನ್ನೆ ಲೈವ್ ಬರ್ಲಿಕ್ಕೆ ಆಗ್ಲಿಲ್ಲ. ಮತ್ತೆ ಯಾವ್ದೇ ಕಂಟೆಂಟ್ ಕೊಡ್ಲಿಕ್ಕೆ ಹೇಳಿದ್ನಲ್ಲ, ಶೂಟಿಂಗ್ ಮುಗಿಸ್ಕೊಂಡಿದ್ದೇನೆ, ಶೂಟಿಂಗ್ ಪ್ಯಾಕಪ್ ಆಗಿ ಅಂದ್ರೆ ನಮ್ಮ ಒಂದು ಶೆಡ್ಯೂಲ್ ಪ್ಯಾಕಪ್ ಆಗಿದ್ದೇನೆ. ಎಷ್ಟತ್ರ ಒಂದು 6:30-7 ಗಂಟೆ ಆಗಿತ್ತು ಇಲ್ಲಿ ಉಜ್ನಿಯಲ್ಲೇನೆ. ಸೊ 6:30-7 ಗಂಟೆ ಅಲ್ಲಾದಾಗ ಅಲ್ಲಿಂದನ ಲೈಕ್ ನಮ್ಮನ್ನೆಲ್ಲ ಕರ್ಕೊಂಡ್ಬಂದು ಟೋಟಲ್ ಒಂದು 4-5 ಜನ ನಮ್ಮ ಜೊತೆಗೆ ಏನ್ ಇದನ್ ಮಾಡಿದ್ರು ಪರ್ಫಾರ್ಮಿಂಗು, ಹೀರೋಯಿನ್ ಆಗ್ಬೋದು ಅಥವಾ ಅವರ ಜೊತೆಲಿ ಬಂದಿದ್ದವರು, ಪ್ಲಸ್ ನಾನು ಮತ್ತೆ ನನ್ನ ತಾಯಿ ಕ್ಯಾರೆಕ್ಟರ್ ಮಾಡಿದವರು, ಇವರೆಲ್ಲರೂ ಕೂಡ ಅಂದ್ರೆ ನಮ್ದೆಲ್ರದ್ದು ಕೂಡ ಮುಗ್ದಾದ್ಮೇಲೆ ನಮ್ಮ ಶೆಡ್ಯೂಲ್ಸು ಸೀದಾ ಅಲ್ಲಿಂದ ಕರ್ಕೊಂಡು ಬಂದು ಹುಲಿಯೂರು ದುರ್ಗಕ್ಕೆ ಏನೋ ಬಿಟ್ರು. ಹುಲಿಯೂರು ದುರ್ಗಕ್ಕೆ ಬಿಟ್ರು. ಹುಲಿಯೂರು ದುರ್ಗದಿಂದ ಡೈರೆಕ್ಟ್ ಬಸ್ಸಸ್ ಇದ್ವು ಬೆಂಗಳೂರಿಗೆ, ಅಲ್ಲಿಂದ ಆರಾಮಾಗಿ ಬರುವಂತ ಪ್ರಯತ್ನ ಮಾಡಿದ್ವಿ. ಬಟ್ ಎಂಡ್ ಆಫ್ ಮೂಮೆಂಟ್ ನಾನು ಹೇಳೋದೇನಪ್ಪ ಅಂತಂದ್ರೆ, ನೆನ್ನೆ ಎಲ್ಲ ತುಂಬಾ ಚೆನ್ನಾಗಿತ್ತು, ಚೆನ್ನಾಗಿ ಕಂಡ್ರು, ಅಂದ್ರೆ ಚೆನ್ನಾಗಿ ನೋಡ್ಕೊಂಡ್ರು, ಅದೊಂದು ಕಡೆ ಖುಷಿ ಆಯ್ತು. ಅದನ್ನ ಹೊರತುಪಡಿಸಿದ್ರೆ ನಿಮ್ಮೆಲ್ಲರ ಜೊತೆ ನಾನು ಮಿಂಗಲ್ ಆಗ್ಲಿಕ್ಕೆ ಆಗ್ಲಿಲ್ವಲ್ಲ, ನೆನ್ನೆ ಎಲ್ಲ ಪೂರ್ತಿ ದಿನ ನಿಮ್ ಜೊತೆಗೆ ಮಿಂಗಲ್ ಆಗ್ಲಿಕ್ಕೆ ಆಗ್ಲೇ ಇಲ್ಲ, ಮಾತಾಡ್ಲಿಕ್ಕೆ ಆಗ್ಲಿಲ್ಲ. ಅಟ್ಲೀಸ್ಟ್ ಒಂದು ಕಮೆಂಟ್ ಹಾಕ್ಲಿಕ್ಕೆ ಅಂದ್ರೆ ಕಮೆಂಟ್ ಮಾಡಿದವ್ರಿಗೆ ರಿಪ್ಲೈ ಕೊಡ್ಲಿಕ್ಕೆ ಆಗ್ಲಿಲ್ಲ, ಅಟ್ಲೀಸ್ಟ್ ಯಾವ್ದೋ ಒಂದು ಪೋಸ್ಟರ್ ಹಾಕಿ ಇದನ್ನ ಮಾಡ್ಲಿಕ್ಕೆ ಆಗ್ಲಿಲ್ಲ. ನೆನೆ ಹೆಂಗೂ ಲೈವ್ ಬರೋಣ ಅನ್ನೋ ಥಾಟು ಶೂಟಿಂಗ್ ಟೈಮ್ನಲ್ಲೇನೆ. ಬಟ್ ಅದು ಅಂದ್ರೆ ಅಲ್ಲಿನ ಟವರ್ ನೆಟ್ವರ್ಕ್ ಇನ್ನೊಂದು ಮತ್ತೊಂದು ಯಾವ ತರ ಇರುತ್ತೆ ಗೊತ್ತು ನಿಮ್ಗೂ ಕೂಡ. ಹಳ್ಳಿ ಕಡೆಗೆ ಹೋದ್ರೆ ಒಂದ್ ಕಡೆಗೆ ಡೌನ್ ಆಗತ್ತೆ ಅಂತ, ಇಲ್ಲಿ ಬೆಂಗಳೂರಿನಲ್ಲೇ ನಮ್ಮ ಏರಿಯಾದಲ್ಲೇ ಡೌನ್ ಆಗತ್ತೆ ನೆಟ್ವರ್ಕ್. ವೈಫೈ ಇಲ್ಲ ಅಂತಂದ್ರೆ ನಡೆಯೋದೇ ಇಲ್ಲ. ಜಿಯೋ ಅದು ಇದು ಎಲ್ಲಾ ನೆಟ್ವರ್ಕ್ ಹೇಳ್ತಾರೆ, ಯಾವ ನೆಟ್ವರ್ಕ್ ವರ್ಕ್ ಆಗಲ್ಲ ಅಂತದ್ರಲ್ಲಿ ಪಾಪ ಹಳ್ಳಿ ಕಡೆಗೆ ಇನ್ನು ಹೆಂಗ್ ವರ್ಕ್ ಆಗ್ಬೋದು ನೀವೇ ಯೋಚನೆ ಮಾಡಿ. ಸೊ ಹಾಗಾಗಿ ನಾನು ಬರ್ಲಿಕ್ಕೆ ಆಗಿಲ್ಲ. ಇನ್ನು ಬಿಗ್ ಬಾಸಿನ ವಿಚಾರಕ್ಕೆ ಅಂತ ಬಂದ್ಬಿಡೋಣ. ನನ್ನ ವಿಚಾರ ಬಿಡಿ, ನನ್ನ ವಿಚಾರ ನೈಟು ಲೈವ್ ನಲ್ಲಿ ಕೂತ್ಕೊಂಡಾಗ ಮಾತಾಡೋಣ, ಅಥವಾ ಯಾವಾಗಾದ್ರೂ ಲೈವ್ಗೆ ಬಂದಾಗ ಮಾತಾಡೋಣ. ಬಿಗ್ ಬಾಸಿನ ವಿಚಾರಕ್ಕೆ ಅಂತ ಬಂದಾಗ ಯಾರು ನಮ್ಮ ರಜತ್ ಅವರು ಉಗ್ರ ರೂಪನ ಅವತಾರ ತೊಳೆದ್ಬಿಟ್ಟಿದ್ರು. ಏನೋ ನಿಂದು ಲಿಮಿಟೇಷನ್ಸ್ ಮೀರ್ತಾ ಇದೆ ಗಿಲ್ಲಿ, ಹಾಗೆ ಹೀಗೆ ಅಂತ ಅಂದ್ಬಿಟ್ಟು ಮಾತಾಡುವಂತ ಪ್ರಯತ್ನ ಮಾಡಿದ್ರು. ನಾನು ಯಾವುದೇ ಒಂದು ವಿಚಾರವಾಗಾದ್ರೂ ಕೂಡ ಪ್ರಾಮಾಣಿಕವಾಗಿ ರಿವ್ಯೂ ಕೊಡುವಂತ ಒಂದು ಪ್ರಯತ್ನ ಮಾಡುವಂತ ನಾನು. ನನಗೆ ತುಂಬಾ ಇಷ್ಟ ಗಿಲ್ಲಿ, ಆದ್ರೆ ಒಂದು ಮಾತು ನನಗೆಲ್ಲೋ ಒಂದು ಕಡೆಗೆ ಬೇಜಾರಾಯ್ತು ಗಿಲ್ಲಿ ವಿಚಾರದಲ್ಲಿ. ಯಾಕೆ ಬೇಜಾರಾಯ್ತು ಅಂತ ಅಂದ್ರೆ, ಗಿಲ್ಲಿ
ನೀವು ಬಂದು ಬಿಟ್ಟಿ ಕೂಳು ತಿನ್ನೋರು ನೀವು, ನಿಮ್ಗೆ ಇಷ್ಟ ಇರ್ಬೇಕಾದ್ರೆ ತಂದಾಕಿ ಮಾಡಾಕಿರೋರು ನಾವು, ನಮ್ಗೆ ಇನ್ನಿಷ್ಟ ಇರ್ಬೇಕು ಅನ್ನೋಂತ ಒಂದು ಮಾತು ಹೇಳಿದ್ರು. ಅದು ಗಿಲ್ಲಿ ಬಾಯಲ್ಲಿ ಬರುವಂತ ಮಾತಲ್ಲ. ಅದು ಗಿಲ್ಲಿ ಬಾಯಲ್ಲಿ ಬರಬಾರ್ದು. ಯಾಕೆಂತಂದ್ರೆ ಒಬ್ಬ ರೈತನ ಮಗ ಗಿಲ್ಲಿ, ಓಕೆನಾ, ಅಪ್ಪಟ ದೇಸಿ ಹುಡುಗ. ಸೊ ದೇಸಿ ಹುಡುಗನಾದಂತ ನಮ್ಮ ಗಿಲ್ಲಿ ಬಂದು ಆ ತರ ಅಂದ್ರೆ ಒಬ್ಬ ಏನ್ ಈಗ ಬಂದಿರ್ತಾರೆ ಗೆಸ್ಟ್, ಅದು ಶತ್ರುಗಳಾಗಿದ್ರು ಕೂಡ ನಮ್ಮ ಮನೆಗ್ ಬಂದಾಗ ಊಟ ಹಾಕಿ ಕಳ್ಸು ಅಂತ ಹೇಳ್ತದೆ. ಅಂದ್ರೆ ಆ, ಪುರಾಣ ಒಂದ್ ಇನ್ನೊಂದು ಮತ್ತೊಂದು ಅನ್ನೋದು ಇದೆಯಲ್ಲ, ಇದೆಲ್ಲ ಶತ್ರುಗಳು ಬಂದ್ರು ಕೂಡ, ಯಾರೋ ಶತ್ರುಗಳು ಬರ್ತಾ ಇದ್ದಾರೆ ಅಂತಂದ್ರು ಕೂಡ ಅವ್ರಿಗೆ ಊಟ ಹಾಕ್ಬೇಕು. ನಿಮ್ಮ ಮನೆಗೆ ದಾರಿ ತಪ್ಪಿ ಬಂದ್ರು ಅಥವಾ ಅಂದ್ರೆ ನಿಮ್ಮ ಮನೆಗೆ ಬೇಕು ಅಂತಾನೆ ಬಂದ್ರು ಗೊತ್ತಿಲ್ಲ, ಆದ್ರೆ ಶತ್ರುಗಳು ಬಂದ್ರು ಕೂಡ ಊಟ ಹಾಕಿ ಕಳಿಸು ಅಂತ ಹೇಳುವಂತ ಸಂಸ್ಕೃತಿ ನಮ್ದು. ಆದ್ರೆ ಗಿಲ್ಲಿ ಯಾಕೆ ಈ ತರ ಅಂದ್ರೆ ಬಿಟ್ಟಿ ಕುಳು ತಿನ್ನೋದಕ್ ಬಂದಿದ್ದೀರಾ ಅನ್ನೋದು, ಅದು ದಿಸ್ ಈಸ್ ನಾಟ್ ಫೇರ್. ಅಂದ್ರೆ ಕಾಮಿಡಿ ಓಕೆ, ಗಿಲ್ಲಿ ಕಾಮಿಡಿ ಮಾಡ್ಬೋದು, ಇನ್ನೊಂದು ಮತ್ತೊಂದು ಎಲ್ಲ ಓಕೆ, ಬಟ್ ಈ ವಿಚಾರಗಳಲ್ಲಿ ಕಾಮಿಡಿ ಅಂತ ತಗೋಬಾರದು ಗಿಲ್ಲಿ. ಅಂದ್ರೆ ಏನ್ ಈ ಟಾಕ್ಸ್ ಇದೆ ಗೊತ್ತಾ, ಬಿಟ್ಟಿ ಪಟ್ಟಿ ಅನ್ನೋದು. ಸೊ ಇದು ಸೂಕ್ತ ಅಲ್ಲ, ಗಿಲ್ಲಿಗೆ ಸೂಕ್ತ ಅಲ್ಲ ನನ್ನ ಪ್ರಕಾರ. ಯಾಕೆಂದ್ರೆ ಅವನನ್ನ ಇಡೀ ಕರ್ನಾಟಕ ಮೆಚ್ಚಿ ಆಡಿ ಹೊಗಳ್ತಾ ಇರುವಂತ ಸಂದರ್ಭದಲ್ಲಿ ಯಾವ ಒಬ್ಬ ಯಾವ ಒಂದು ಮನೆಯಲ್ಲೂ ಕೂಡ ಒಬ್ಬ ಶತ್ರು ಹೋಗಿದ್ರು ಕೂಡ, ಏ ನಡಿಯೋ ನಿನ್ನ ಮನೆಗ್ಲೇ ಈ ಊಟ ಹಾಕಲ್ಲ ನಿನ್ಗೆ, ಬಂದೆ ಬಿಟ್ಟಿ ಕೂಳ್ ತಿನ್ನೋದಕ್ ಬಂದಿದ್ಯಾ ನೀನು, ಅದ್ರಲ್ಲಿ ದೌಲತ ಅನ್ನೋ ಮಾತನ್ನ ಯಾರು ಕೂಡ ಆಡಬಾರದು, ಆಡಲ್ಲ. ಗಿಲ್ಲಿ ಯಾಕಂಗ್ ಮಾತಾಡ್ದ, ಅಥವಾ ಅದಕ್ಕೂ ಏನಾದ್ರೂ ಟಾಸ್ಕ್ ಏನಾದ್ರೂ ಕೊಟ್ಟಿದಾರ ಬಿಗ್ ಬಾಸ್ ನಲ್ಲಿ, ಅದು ಕಾದ್ ನೋಡ್ಬೇಕಾಗಿದೆ ಇವತ್ತು ಫುಲ್ ಎಲ್ಲ ಕಂಪ್ಲೀಟ್ ಆದ್ಮೇಲೆ. ಅಥವಾ ಏನು ಗೊತ್ತಿಲ್ಲ ಅದು, ನಾನಂತೂ ಅಂದ್ರೆ ನಾನು ನೋಡಿಲ್ಲ, ಬಟ್ ಆ ಒಂದು ಮಾತು ನನಗೆ ಎಲ್ಲೋ ಒಂದ್ ಕಡೆ ಬೇಜಾರಾಯ್ತು. ಮತ್ತೆ ರಜತ್ ಅವ್ರು ಏನ್ ಸಾಚ ಅಂತ ಅಲ್ಲ, ರಜತ್ ಅವ್ರು ಅಂತ ಬಂದಾಗ, ರಜತ್ ಅವರೇ ನೀವು ಹೋಗಿದ್ದೀರಿ ಅಲ್ಲಿ ನೋಡಿ, ಯಾರು ನಮ್ಮ ಹೋದ್ ಸರಿಯ ರನ್ನರ್ ಅಪ್ ಆದಂತ ತ್ರಿವಿಕ್ರಮ್ ಇದ್ರು, ಓಕೆನಾ, ತ್ರಿವಿಕ್ರಮ್ ಕೂಡ ಮಾತಾಡಿದ್ದಾರೆ, ಓಕೆ. ಆದ್ರೆ ಈ ಲೆವೆಲಿಗೆ ಹೋಗ್ಲಿಲ್ಲ, ಪೀಕ್ ಲೆವೆಲಿಗೆ. ಮತ್ತೆ ಏನು ಮೋಕ್ಷಿತಾ ಇದ್ದಾರೆ, ಮೋಕ್ಷಿತ್ ಅವರು ಕೂಡ ಈ ಲೆವೆಲಿಗೆ ಟಾಂಟ್ ಕೊಡೋದಕ್ಕೆ ಹೋಗ್ಲಿಲ್ಲ. ಟಾಂಟ್ ಕೊಡ್ಬೇಕು ಅಂತಾನೆ ನಿಮ್ಗೆ ಕಳ್ಸಿರ್ತಾರೆ, ಮತ್ತೆ ಅಲ್ಲಿರೋರ್ನ ಸ್ವಲ್ಪ ರಿಪೇರ್ ಮಾಡಿ ಅಂತಾನೆ ಕಳ್ಸಿರ್ತಾರೆ. ಆದರೆ ಆದರೆ ಮಾತಿನ ಮೇಲೆ ದಯವಿಟ್ಟು ನಿಮ್ಮ ಹಿಡ್ತಾ ಇರಬೇಕು, ಓಕೆನಾ. ಮತ್ತೆ ಗಿಲ್ಲಿ ವಿಚಾರಕ್ಕೆ ಅಂತ ಬಂದಾಗ, ಗಿಲ್ಲಿ ಎಲ್ಲೋ ಒಂದು ಕಡೆಗೆ ನನಗಂತೂ ಸತ್ಯವಾಗಿ ಹೇಳ್ತಾ ಇದ್ದೀನಿ, ಈ ಒಂದು ಮಾತು ನನಗಂತೂ ಇಷ್ಟ ಆಗ್ಲಿಲ್ಲ, ಗಿಲ್ಲಿಯ ಮಾತು, ಓಕೆನಾ. ಎಂತವ್ರೇ ಬರ್ಲಿ ಗುಡು, ಅವರು ಶತ್ರುಗಳೇ ಆಗಿದ್ರು ಕೂಡ ರೈತನ ಮಗನಿಗೆ, ಅದ್ರಲ್ಲೂ ರೈತನ ಮಗನಿಗೆ ಅಂತಾನೆ ಅಲ್ಲ, ಯಾರೇ ಒಬ್ಬ ಶತ್ರು ಬಂದ್ರು ಕೂಡ ಮನೆಗೆ ಊಟ ಕಳ್ಸು ಅಂತ ಹೇಳುತ್ತೆ ನಮ್ಮ ಸಂಸ್ಕೃತಿ, ಪುರಾಣ, ಹಿನ್ನೆಲೆಗಳು ಅಂತ ಬಂದಾಗ. ಆದ್ರೆ ಗಿಲ್ಲಿ ಯಾಕೆ ಈ ತರ ಮಾಡ್ದ ಗೊತ್ತಿಲ್ಲ, ಅದು ಕಾದ್ ನೋಡ್ಬೇಕಾಗಿದೆ. ಗಿಲ್ಲಿಯ ಈ ಒಂದು ಮಾತು ನನಗೆ ಪರ್ಸ್ನಲಿ ನನ್ಗೆ ಅರ್ಥ ಆಯ್ತು. ಅದನ್ನ ಬಿಟ್ರೆ ನಾನು ಅಪ್ಪಟ ಗಿಲ್ಲಿಯ ಒಂದು ಸ್ನೇಹಿತನಾಗಿ ಅಥವಾ ಒಬ್ಬ ಹುಲ್ಲಿವಿಷರಾಗಿ ಅವನಿಗೆ ಯಾವತ್ತಿಗೂ ಕೂಡ ನಾನು ಪರವಾಗಿ ನಿಂತಿರ್ತೇನೆ. ನಾನು ನಿನ್ನೆ ಹೋದಾಗ್ಲೂ ಕೂಡ, ಸರ್ ನಿಮ್ಮ ವಿಡಿಯೋಸ್ಗಳನ್ನೆಲ್ಲ ತುಂಬಾ ನೋಡ್ತಾ ಇದೀವಿ ಯೂಟ್ಯೂಬ್ನಲ್ಲಿ, ನೀವೇನು ಗಿಲ್ಲಿಯ ಒಂದು ವಿಚಾರವಾಗಿ ಧ್ವನಿ ಎತ್ತುತ್ತಾ ಇದ್ದೀರಲ್ಲ ಅಂತ ಕೇಳ್ತಾ ಇದ್ರು. ನಾನು ಖಂಡಿತವಾಗಿ ಯಾವುದು ಯಾಕೆ ಎತ್ತಬಾರ್ದು, ಓಕೆನಾ. ನನ್ನ ಸ್ನೇಹಿತ, ಅದನ್ನ ಬಿಟ್ರೆ ಪ್ರಾಮಾಣಿಕವಾಗಿ ಆಡ್ತಾ ಇದ್ದಾನೆ. ನನ್ನ ಸ್ನೇಹಿತ ಅನ್ನೋದನ್ನ ಬಿಡಿ, ಈಗ ಬಿಗ್ ಬಾಸ್ಗೆ ಹೋಗಿರೋ ಒಂದು 3 ಸೀಸನ್ 4 ಸೀಸನ್ ಇಂದ ನನ್ನ ಸ್ನೇಹಿತರು ತುಂಬಾ ಜನ ಹೋಗ್ತಾ ಇದ್ದಾರೆ, ಬರ್ತಾ ಇದ್ದಾರೆ. ಆದ್ರೆ ಗಿಲ್ಲಿಯ ವಿಚಾರದಲ್ಲಿ ಯಾರಿಗೂ ಇಲ್ಲದ ಅನುಕಂಪ ಆಗ್ಲಿ, ಅನುಕಂಪ ಅನ್ನೋದೇನ್ ಗುರು ಬಂತು, ಅವನು ಆಡ್ತಾ ಇದ್ದಾನೆ, ಓಕೆನಾ. ಮತ್ತೆ ಪರಸ್ಪರವಾಗಿ ಒಂದು ಬಾಂಡಿಂಗ್ ಚೆನ್ನಾಗಿದೆ ನಮ್ದು. ಮತ್ತೆ ಅವನು ಅಲ್ಲಿ ಆಟ ಆಡ್ತಾ ಇರೋದು ಬಿಗ್ ಬಾಸ್ ನಲ್ಲಿ ಟಕ್ಕರ್ ಕೊಟ್ಕೊಂಡು ಬಹಳ ಅದ್ಭುತವಾಗಿ ಆಡುವಂತ ಪ್ರಯತ್ನ ಮಾಡ್ತಾ ಇದ್ದಾನೆ ಗಿಲ್ಲಿ. ಸೊ ಗಿಲ್ಲಿಗೆ ನಮ್ಮ ಸಪೋರ್ಟ್ ಯಾವಾಗ್ಲೂ ಇರುತ್ತೆ. ಆದ್ರೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ನೀವು ಏನೋ ಬಿಟ್ಟಿ ಕೂಳ್ ತಿನ್ನೋಕ್ ಬಂದಿರೋದು ಅನ್ನೋದು, ದಿಸ್ ಈಸ್ ನಾಟ್ ಫೇರ್. ಇದು ನಾನು ಖಂಡಿತವಾಗಿ ನಾನು ಈ ಒಂದು ಮಾತನ್ನ ಸಮರ್ಥನೆ ಮಾಡ್ಕೊಳ್ಳೋದಕ್ಕಂತೂ ಹೋಗಲ್ಲ. ತಪ್ಪು ತಪ್ಪೆ, ಸರಿನೇ. ಗಿಲ್ಲಿ ಈ ತರ ಮಾಡಿದ್ದು ನಿಮಗೇನ್ ಅನ್ನಿಸ್ತು ಅಂದ್ರೆ, ಈ ಒಂದು ಮಾತಿಗೆ ಮಾತ್ರ ನಾನು ಹೇಳ್ತಾ ಇದ್ದೇನೆ. ಎಂಟರ್ಟೈನ್ಮೆಂಟ್ ಆಗ್ಬೋದು ಅಥವಾ ಅವರಿಗೆ ಸತ್ಕಾರ ಆಗ್ಬೋದು, ಎಲ್ಲಾನು ಕೂಡ ಮಾಡಿರ್ತಕ್ಕಂಥದ್ದು. ಈಗೇನು ಈ ಒಂದು 4-5 ಸೀಸನ್ ಇಂದ ಹೋದ್ ಸೀಸನ್ ಅವ್ರು ಈ ಸೀಸನ್ಗೆ ಬರುವಂತದ್ದು, ಅಥವಾ ಪತ್ರಕರ್ತರ ರೂಪದಲ್ಲಿ ಬರುವಂತದ್ದು ಏನೋ ಒಂದು ಆಗ್ತಾ ಇದೆ. ಸೊ ಹಂಗಾದಾಗ ಯಾರು ಕೂಡ ಯಾವ ಒಂದು ಸೀಸನ್ ಅಲ್ಲೂ ಕೂಡ ಬಿಟ್ಟಿ ಕೂಳು ಇನ್ನೊಂದು ಮತ್ತೊಂದು ಅನ್ನೋ ಪದ ಬಳಕೆ ಮಾಡಿಲ್ಲ. ಅವರು ಇರೋದು ಇಲ್ಲ ಅಲ್ಲಿ, ಪರ್ಮನೆಂಟ್ ಆಗಿ ಇರೋದು ಇಲ್ಲ. ಹಂಗ್ ಬರ್ತಾರೆ, ಹಂಗ್ ಹೊರಡ್ತಾರೆ. ಅರ್ಥ ಆಗ್ತಾ ಇದೆಯಾ?
ಏನಮ್ಮಮ್ಮ ಅಂದ್ರೆ ಒಂದಿನ 2 ದಿನ ಇರ್ಬೋದು ಬಿಗ್ ಬಾಸ್ ಮನೆಯಲ್ಲಿ, ಅಥವಾ ಒಂದೊಂದೇ ದಿನಕ್ಕೆ ಹೋಗಿರುವಂಥ ಉದಾಹರಣೆಗಳು ಇದ್ದಾವೆ. ಸೊ ಹಂಗಿರುವಾಗ ಯಾಕೆ ಈ ಥರ ಮಾತುಕತೆಗಳು ಇನ್ನೊಂದು ಮತ್ತೊಂದು ಬಂತು? ಇದು ಬರುವಂಥ ಅವಶ್ಯಕತೆ ಇತ್ತಾ? ಗೊತ್ತಿಲ್ಲ. ಅದು ಬರಬಾರ್ದಾಗಿತ್ತು. ನಿಮ್ಗೇನನ್ಸುತ್ತೆ? ಕಮೆಂಟ್‌ನ ಮೂಲಕ ತಿಳಿಸುವಂಥದ್ದು ಮಾಡಿ. ನನಗಂತೂ ಈ ಒಂದು ಮಾತು ನನಗಿಷ್ಟ ಆಗಲಿಲ್ಲ. ಮತ್ತೆ ನನ್ನ ಏನಂತಾರೆ ಅನ್ನದಾತರು ಏನಿದ್ದೀರಿ, ಅವ್ರಿಗೇನಾದ್ರೂ ನಾನೀಗ ಈ ಥರ ಅಂದಿದ್ದಕ್ಕೆ ಬೇಜಾರಾಗಿದ್ರೆ ದಯವಿಟ್ಟು ಕ್ಷಮೆ ಇರಲಿ. ಯಾಕೆಂದರೆ ನಿಮ್ಗೆ ಕ್ಷಮೆ ಕೇಳೋದ್ರಲ್ಲಿ ತಪ್ಪೇನಿಲ್ಲ. ಈ ಒಂದು ಮಾತು ನನಗೆ ಹರ್ಟ್ ಆಯಿತು. ಬಿಟ್ಟಿ ಊಟ, ಬಿಟ್ಟಿ ಕೂಳು ತಿನ್ನೋಕೆ ಬಂದಿರೋ ನಿಮ್ಗೆ ಎಷ್ಟಿರಬೇಕಾದ್ರೆ ಎಲ್ಲ ಯಾರು ಬಿಟ್ಟಿ ಕೂಳು ತಿನ್ನೋದಕ್ಕೆ ಯಾರು ಅಲ್ಲಿ ಹೋಗಲ್ಲ. ಓಕೆನಾ? ಅವರವರ ಸ್ವಂತ ಇದರಿಂದನೇ ಹೋಗಿರ್ತಾರೆ. ಬಟ್ ಗಿಲ್ಲಿಯ ಒಂದು ನಡೆ, ಆ ಒಂದು ಮಾತು ಇಷ್ಟ ಆಗಲಿಲ್ಲ ಅನ್ನೋದು ನನ್ನ ಅನಿಸಿಕೆ. ಅಶ್ವಿನಿ ಅವರು ಪಕ್ಕದಲ್ಲೇ ನಿಂತ್ಕೊಂಡಿದ್ರು, ಮಾತುಕತೆಗಳನ್ನ ಹಾಡ್ತಾ ಇದ್ರು. ಆದರೂ ಕೂಡ ಅಶ್ವಿನಿ ಅವರ ಬಾಯಲ್ಲಿ ಬಂದಿದ್ರೆ ಇದು ಅಂದರೆ ಆ ಒಂದು ಮಾತಿಗೆ ಓಕೆ, ಅಶ್ವಿನಿ ಅವ್ರು ಮೊದಲಿಂದನೂ ಬಿಗ್ ಬಾಸ್ ಮನೇಲಿ ಇಲ್ಲಿರೋರ್ಗೂ ಕೂಡ ಅದೇ ಥರ ಮಾತಾಡ್ತಾ ಇದ್ದ ಅಮ್ಮ. ಸೊ ಇನ್ನು ಹೊರಗಡೆ ಬಂದಿರೋರ್ಗೆ ಮಾತಾಡಿದ್ದೇನು ತಪ್ಪೇನಿಲ್ಲ ಅನ್ನೋ ಒಂದು ಭಾವನೆ ಬಂದಿರೋದೇನೋ, ಅಥವಾ ಆ ಅಮ್ಮಂದು ಬಿಡ್ರಿ, ಆ ಅಮ್ಮ ಯಾವಾಗಲೂ ಹಂಗೆ ಮಾತಾಡುತ್ತೆ ಅಂತ ಅಂದ್ಕೊಂಡು ಸುಮ್ಮನಾದರೂ ಆಗ್ಬೋದಾಗಿತ್ತೇನೋ. ಬಟ್ ಗಿಲ್ಲಿಯ ವಿಚಾರದಲ್ಲಿ ದಿಸ್ ಈಸ್ ನಾಟ್ ಫೇರ್ ದಿಸ್ ಟಾಕ್ಸ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಎಸ್, ಇದಾಗಿತ್ತು ಈಗಿನ ಪ್ರೋಮೋದ ಅಪ್ಡೇಟ್. ನೆಕ್ಸ್ಟ್ ಪ್ರೋಮೋದ ಅಪ್ಡೇಟ್ನ ನಾನು ತಿಳಿಸುವಂಥ ಪ್ರಯತ್ನ ಮಾಡ್ತೇನೆ. ಖಂಡಿತ ಇವತ್ತು ಲೈವ್ಗೂ ಕೂಡ ಬರ್ತೇನೆ. ಓಕೆನಾ? ಮಾತಾಡಿಸ್ತೇನೆ, ಎಲ್ಲರ ಜೊತೆಗೂ ಮಾತಾಡಬೇಕು. ಅದೇ ಆ್ಯಸ್ ಇಟ್ ಈಸ್ ಇವತ್ತಿನ ಲೈವ್ ಹೇಗಿರುತ್ತೆ ಅಂತ ನಿಮ್ಗಾಲೇ ಗೊತ್ತಾಗಿರುತ್ತೆ, ಮೊನ್ನೆ ಬಂದಿದ್ದವ್ರಿಗೆಲ್ರಿಗೂ ಕೂಡ. ಅಂದರೆ ಚಿಕ್ಕ ಪುಟ್ಟ ಕಮೆಂಟ್ಸ್ಗಳಿತ್ತು ಅಂತಂದರೆ ನೀವು ಕಮೆಂಟ್ನ ಮೂಲಕನೇ ತಿಳಿಸ್ಬೋದು. ದೊಡ್ಡ ದೊಡ್ಡ ಕಮೆಂಟ್ಸ್ಗಳೇನಾದರೂ ಇದೆ ಅಂತ ಅನ್ನೋದಾದರೆ, ಅಂದರೆ ನಿಮ್ಗೆ ಏನೋ ಒಂದು ಈಗ ಅವ್ರ ಬಗ್ಗೆ ಪರಿಪೂರ್ಣವಾಗಿ ಮಾತಾಡಬೇಕು ಅನ್ನೋವಂಥದ್ದು ಏನಾದರೂ ಇತ್ತು ಅಂದರೆ ನಮ್ಮ ಆಫೀಸ್ ನಂಬರ್ನ ನಿಮ್ಗೆಲ್ರಿಗೂ ಕೂಡ ಕೊಟ್ಟಿದ್ದೇನೆ. ವಾಟ್ಸಪ್ ಕಾಲ್ ಮಾಡ್ಬೋದು, ಸೊ ಮಾತಾಡ್ಬೋದು. ಇದಾಗಿತ್ತು ಇವತ್ತಿನ ವಿಶೇಷ ಪ್ರೋಮೋದ ಸಂಚಿಕೆ. ನಿರಂತರ ಪ್ರೋಮೋದ ಅಪ್ಡೇಟ್ಗಾಗಿ ನೋಡ್ತಾ ಇರಿ ನಮ್ಮ ಚಾನಲ್. ನಮಸ್ಕಾರ.